ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಿದ್ದೀರಾ ಸಲಾಂ ಸೈನಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋದಲ್ಲಿ ಅಗ್ನಿವೀರ ಅಂತ ಹೇಳಿದ ತಕ್ಷಣ ಏಜ್ ಲಿಮಿಟ್ ಎಲ್ಲಿಂದ ಎಲ್ಲಿ ತನಕ ಇರುತ್ತೆ ಮತ್ತು ಕಾರ್ಯನಿರ್ವಹಿಸುವಂಥ ಅವಧಿ ಸಹ ಎಕ್ಸ್ಟೆಂಡ್ ಮಾಡಿದ್ದಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲಾಗಿ ಕ್ಲಿಯರಾಗಿ ಹೇಳ್ತೀನಿ. ಯಾರು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ಏನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪ್ರತಿಯೊಂದು ಅಪ್ಡೇಟನ್ನು ನೋಡ್ಬೋದು ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋದಲ್ಲಿ ನಮಗೆ ಅಗ್ನಿವೀರ ಏಜ್ ಲಿಮಿಟ್ ಎಲ್ಲಿಂದ ಎಲ್ಲಿರುವ ತನಕ ಹಿಡಿತಾರೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ಕಾಲಾವಧಿ ಅಂದರೆ ಕಾರ್ಯನಿರ್ವಹಿಸುವಂಥ ಕಾಲಾವಧಿ ಅದನ್ನು ಏನು 4 ವರ್ಷ ಇತ್ತು ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕೆ ಮೊದಲಾಗಿ ಅಪ್ಲಿಕೇಶನ್ ಯಾವಾಗ ಕರೀತಾರೆ ಅಂತ ಎಲ್ಲರಿಗೂ ಸಹ ಬಹಳ ನಿರೀಕ್ಷೆ ಇದೆ. ಇದಕ್ಕಿಂತ ಮುಂಚೆ ಬಾರಿ 2 ವರ್ಷದಿಂದಲೂ ಸಹ ಫೆಬ್ರವರಿ ತಿಂಗಳಲ್ಲಿ ಕಾಲಾಗಿತ್ತು. 2023ರಲ್ಲಿ ನೋಡೋದಾದರೆ ಫೆಬ್ರವರಿ 19 ತಾರೀಕು ಕಾಲಾಗಿತ್ತು. ಮತ್ತು 2024ರಲ್ಲಿ ಫೆಬ್ರವರಿ 16ನೇ ತಾರೀಕು ಕಾಲಾಗಿತ್ತು. ಅದೇ ರೀತಿ 2025ರಲ್ಲೂ ಸಹ ಫೆಬ್ರವರಿಯಲ್ಲಿ ಕಾಲಾಗುತ್ತಂತ ಭಾಳ ನಿರೀಕ್ಷೆ ಇದೆ. ಸೊ ಮುಂದಿನ ವಾರದಲ್ಲಿ ಅಪ್ಲಿಕೇಶನ್ ಪ್ರಾರಂಭವಾಗ್ಬೋದು. ಸೊ ಯಾರೆಲ್ಲ ನೀವೆಲ್ಲ ಏನು ತಯಾರಿ ಮಾಡ್ಕೊಂಡಿಲ್ಲ ಬೇಗ ತಯಾರಿ ಮಾಡಿಕೊಡಿ, ಹಾಗೆಯೇ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ನೋಡಿ. ಏಜ್ ಲಿಮಿಟ್ ಬಂದು ಈ ವೆಬ್ಸೈಟಲ್ಲಿ ಹೊಸದಾಗಿ ಕೊಟ್ಟಿರುವಂಥದ್ದು 17 40 ವರ್ಷಗಳ ಕಾಲ. ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು, 17 40 ವರ್ಷಗಳ ಕಾಲ ಇದೆ ಅಂತ ತೋರಿಸ್ತಿದೆ. ಬಟ್ ಇದು ನಿಜನ ಸುಳ್ಳು ಅಂತ ಭಾಳ ವ್ಯಕ್ತಿಗಳಿಗೆ ಗೊತ್ತಿಲ್ಲ. ಸೊ ಇದು ಸುಳ್ಳು ಸುದ್ದಿ. ಇದು ಅಪ್ಡೇಟ್ ಮಾಡ್ತಾರೆ, ಯಾಕಂದರೆ ಇದು ಸುಮ್ಮನೆ ಕೊಟ್ಟಿದ್ದಾರೆ. ಬಟ್ 23 ಕೊಡೋದೇ ಬಹಳ ಕಷ್ಟ ಆಗಿರುವಾಗ 40 ಏಜ್ ಲಿಮಿಟ್ ಕೊಡೋದಿಲ್ಲ. ಸೊ 23 ಏಜ್ ಲಿಮಿಟ್ ಮಾಡ್ತಾರೆ ಅನ್ನೋದನ್ನು ಭಾಳಷ್ಟು ಜನ ಕಾತುರ ನಿರೀಕ್ಷೆ ಇದೆ. ಸೊ 23 ಏಜ್ ಯಾರಿಗೆಲ್ಲ ಮಾಡ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. 23 ಏಜ್ ಬಂದು ಟೆಕ್ನಿಕಲ್ಗೆ 23 ಏಜ್ ಲಿಮಿಟ್ ಮಡಗ್ತಾರೆ ಈ ಬಾರಿ. ಯಾಕಂದರೆ ಎಲೆಕ್ಷನ್ ಟೈಮಲ್ಲಿ ಸಹ ನೋಡ್ತಿರ್ಬೋದು. ಎಲೆಕ್ಷನ್ ಟೈಮಲ್ಲಿ ಏನಾಯಿತು ಅಂದರೆ 2024ರಲ್ಲಿ ಏನು ಪ್ರಧಾನಮಂತ್ರಿ ನೇಮಕ ಎಲೆಕ್ಷನ್ ನಡೀತಲ್ಲ, ಆ ಒಂದು ಎಲೆಕ್ಷನ್ ಟೈಮಲ್ಲಿ ಒಂದೇ ಸರ್ಕಾರ ರಚನೆ ಆಗಿಲ್ಲ. ಹಲವಾರು ಪಕ್ಷಗಳು ಸೇರಿ ಒಂದು ಸರ್ಕಾರ ರಚನೆ ಮಾಡಿದ್ದಾರೆ. ಆ ಸರ್ಕಾರ ರಚನೆ ಆಗಬೇಕಂದ್ರೆ ಹಲವಾರು ಮಂತ್ರಿಗಳು ಹಾಗೆಯೇ ಮುಖ್ಯಮಂತ್ರಿಗಳು ಸಹ ಚರ್ಚೆಯನ್ನು ಮಾಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಗ್ನಿವೀರ ಹೊಸದಾಗಿ ಯೋಜನೆ ಅಡಿಯಲ್ಲಿ ಬಂದಿರತಕ್ಕಂಥ ಆ ಏನು ಕಾನೂನು ಇದೆಯಲ್ಲ ಅದನ್ನು ಸ್ವಲ್ಪ ಬದಲಾವಣೆ ಮಾಡಬೇಕು ಅನ್ನುವಂಥ ಹೇಳಿಕೆನೂ ಸಹ ನೀಡಿದ್ದಾರೆ. ಆ ಹೇಳಿಕೆಯಲ್ಲಿ ಏಜ್ ಲಿಮಿಟ್ ಮೊದಲನೇದಾಗಿ ಹೇಳೋದಾದರೆ ಏಜ್ ಲಿಮಿಟ್, ಈ ಏಜ್ ಲಿಮಿಟಲ್ಲಿ ಭಾಳ ಹುಡುಗರಿಗೆ ನಷ್ಟ ಆಗಿರುವಂಥದ್ದು, ಹಾಗೆಯೇ ಮನಸ್ಸಿಗೆ ನೋವಾಗಿರುವಂಥದ್ದು. ಅದಕ್ಕೆ ಏಜ್ ಲಿಮಿಟ್ 21 ಇರೋದನ್ನು 23 ಮಾಡಬೇಕಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಕಾರ್ಯನಿರ್ವಹಿಸುವಂಥ ಅವಧಿ ಏನಿದೆಯೋ 4 ವರ್ಷ ಅದನ್ನೇ 7-8 ವರ್ಷ ಎಕ್ಸ್ಟೆಂಡ್ ಮಾಡಬೇಕಂತ ಸಹ ಹೇಳಿದ್ದಾರೆ. ಸೊ ಈ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಅಂದರೆ 13 ಜೂನ್ 2024ರಲ್ಲಿ ಹೇಳಿಕೆಯನ್ನು ಹೊರ ಹಾಕಿರುವಂಥದ್ದು ಸ್ಕ್ರೀನ್ ಮೇಲೆ ಕಾಣ್ತಿದೆ, ನೋಡ್ಬೋದು ನೀವು. ಸೊ ಏನು ಜಿಡಿಗೆ 23 ಮಾಡ್ತಾರಾ? ಖಂಡಿತ ಮಾಡೋದಿಲ್ಲ. ಸೊ ಟೆಕ್ನಿಕಲ್ಗೆ 23 ಮಾಡ್ತಾರೆ, ಬಟ್ ಕ್ಲರ್ಕ್ಗೆ ಟ್ರೇಡ್ಮ್ಯಾನ್ಗೆ 23 ಮಾಡೋದಿಲ್ಲ. ಯಾಕಂದರೆ ಟೆಕ್ನಿಕಲ್ ಬಂದು ಡಿಪ್ಲೊಮಾ ಆದ ತಕ್ಷಣ, ಅಂದರೆ ಡಿಪ್ಲೊಮಾ ಯಾರ್ದೆಲ್ಲ ಮುಗ್ದಿರುತ್ತೋ ಅಂಥ ಅಭ್ಯರ್ಥಿಗಳು ಆ ಟೆಕ್ನಿಕಲ್ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ಅದರಲ್ಲಿ ಈಗ ಏನು ಟ್ರೇಡ್ಮ್ಯಾನ್ ಮತ್ತು ಆ ಕ್ಲರ್ಕ್ಗೆ ಮುಂಚೆ ಇದ್ದಂಗೆ 23 ಏಜ್ ಲಿಮಿಟ್ ಮಾಡೋದಿಲ್ಲ. ಸೊ ಟೆಕ್ನಿಕಲ್ಗೆ 23 ಏಜ್ ಲಿಮಿಟ್ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇದೆ, ಅದನ್ನು ಕಾದು ನೋಡೋಣ. ಹಾಗೆಯೇ ಕಾರ್ಯನಿರ್ವಹಿಸುವಂಥ ಕಾಲಾವಧಿ ಸಹ ಅದು 4 ವರ್ಷ ಇರೋದನ್ನು 7 ಅಥವಾ 8 ವರ್ಷ ಎಕ್ಸ್ಟೆಂಡ್ ಮಾಡಬೇಕಂತಲೂ ಸಹ ಹೇಳಿದರು. ಅದನ್ನು ಸಹ ಯೋಜನೆ ಅಡಿಯಲ್ಲಿ ಚೇಂಜ್ ಮಾಡ್ತಾರೆ ಅಂತ ಭರವಸೆ ಇದೆ. ಖಂಡಿತ ಮಾಡ್ತಾರೆ ಅಂತ ನನಗೂ 90-95% ಮಾಡ್ತಾರೆ ಅಂತ ಭರವಸೆನೂ ಸಹ ನಮಗಿದೆ. ಸೊ ಮಾಡಿದರೆ ಭಾಳಷ್ಟು ಜನ ಯುವಕರಿಗೆ ಹಾಗೆಯೇ ದೇಶ ಸೇವೆ ಮಾಡಬೇಕಂತ ಭಾಳ ನಿರೀಕ್ಷೆ ಮತ್ತು ಪಣ ತೊಟ್ಟಿರುವಂಥ ಯುವಕರಿಗೆ ಒಳ್ಳೆಯದಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಭಾವಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ವಿಡಿಯೋನ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ. ಜೈ ಹಿಂದ್, ಒಂದೇ ಮಾತನ್ನು.